ಸರಿ. ಈ ಡಿ.ಸಿ.ಎಂ ಆಗಿರುವ ಡಿ.ಕೆ. ಶಿವಕುಮಾರ್ ಅವರನ್ನ ಸಿ.ಎಂ ಮಾಡೋ ಪ್ರಯತ್ನ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆಯಾ? ಇಕ್ಬಾಲ್ ಹುಸೇನ್ ಥರದವರು, ಚಲವರಾಯಸ್ವಾಮಿ ಥರದವರು ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಿದ್ದು, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿದ್ದು, ಅವ್ರನ್ನ ಮುಖ್ಯಮಂತ್ರಿ ಮಾಡೋ ಸಮಯ ಹತ್ರ ಬಂದಿದೆ ಅನ್ನೋ ರೀತಿಯಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ಮತದಾರರಿಗಂತೂ ಅನುಮಾನ ಬರ್ತಾ ಇದೆ, ಕಾಂಗ್ರೆಸ್ನಲ್ಲಿ ಒಂದು ಬಣ ಹೇಗಾದ್ರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿ. ತಾವು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಇಂಥ ಬೆಳವಣಿಗೆ ಪಕ್ಷದ ಒಳಗಾಗ್ತಿರೋದನ್ನ ಗಮನಿಸಿದ್ದೀರಾ? ಅಲ್ಲ, ಅದು ತಾವು ಹೇಳ್ತಾ ಇರೋವಂಥ ರೀತಿಯಲ್ಲಿ ಏನೂ ನಡೀತಾ ಇಲ್ಲ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥ ಒಂದು ಸಂಘಟನೆ, ಒಂದು ಸಂಸ್ಥೆ ಕೂಡ. ಮತ್ತು ಚುನಾವಣೆಗೆ ಹೋದಾಗ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ. ಅದರಲ್ಲಿ ಎಲ್ಲರೂ ಕೂಡ ನಾಯಕತ್ವವನ್ನು ವಹಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಮತ್ತು ಎಂ.ಬಿ. ಪಾಟೀಲ್ರವರು, ಈಶ್ವರ್ ಖಂಡ್ರೆ ಅವರು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ, ಈ ರೀತಿಯಾಗಿ ಮೊದಲನೇ ಹಂತದ ನಾಯಕರು, ಎರಡನೇ ಹಂತದ ನಾಯಕರು ಎಲ್ಲರೂ ಕೂಡ ಸೇರಿ ನಾವು ಚುನಾವಣೆಯನ್ನು ಎದುರಿಸಿರುವಂಥದ್ದು. ನಾಯಕತ್ವ ಬಂದಾಗ ಶಾಸಕರೆಲ್ಲ ಸೇರಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತು ಕೆಲವು ಶಾಸಕರು ಬಹುಶಃ ಬಯಸ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಆಗಬೇಕು ಅಂತ ಹೇಳುವಂಥ ಬಯಕೆ ಅವರಲ್ಲಿ ಇರ್ಬೋದು. ಅದು ತಪ್ಪು ಅಂತ ಕೂಡ ನಾವು ಹೇಳೋಕ್ಕಾಗಲ್ಲ. ಆದರೆ ಅದು ಅಲ್ಲಿಗೆ ಸೀಮಿತವಾಗಿದೆ ಹೊರತು ಯಾರೋ ಈಗ ಅದನ್ನು ಬದಲಾಯಿಸ್ಬಿಡ್ಬೇಕು, ನಾವು ಕೂತ್ಕೊಂಡು ಏನಾದ್ರು ಒಂದು ಕ್ರಾಂತಿ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಎಲ್ಲೂ ಕೂಡ ಇಲ್ಲ. ಮತ್ತು ಇಬ್ಬರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಹೈಕಮಾಂಡಿನ ನಿರ್ಣಯ ಏನಿದೆ, ಯಾಕಂದರೆ ನಾವೆಲ್ಲರೂ ಕೂಡ ಪಕ್ಷದ ಚಿಹ್ನೆಯಲ್ಲಿ ಆಯ್ಕೆಯಾಗಿ ಬಂದಿರುವಂಥವ್ರು. ಸೊ ಪಕ್ಷ ಎಲ್ಲದಕ್ಕಿಂತ ಮೇಲು, ಯಾರೇ ವ್ಯಕ್ತಿ ಇರ್ಬೋದು, ಅವ್ರಿಗಿಂತ ಮೇಲೆ ಪಕ್ಷ ಇರ್ತದೆ. ಸೊ ಪಕ್ಷದ ಒಂದು ನಿರ್ಣಯ ಏನಿದೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳುವಂಥ ಮಾತನ್ನು ಎಲ್ಲ ಶಾಸಕರು ಹೇಳ್ತಾ ಇದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಅದರಿಂದ ಪಕ್ಷದ ನಿರ್ಣಯಗಳು ಯಾವ ಸಂದರ್ಭದಲ್ಲಿ ಅವ್ರಿಗೆ ತಗೊಳ್ತಾರಾ ಇಲ್ವಾ, ಇದೆಲ್ಲ ಕೂಡ ನಾವು ಕಾದು ನೋಡಬೇಕು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಚಟುವಟಿಕೆ ಅಥವಾ ಬಂಡಾಯ ಈ ರೀತಿಯಾದಂಥದ್ದು ಯಾವುದೂ ಕೂಡ ಖಂಡಿತವಾಗಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಕಾದ್ ನೋಡಬೇಕು ಅಂತ ನೀವು ಹೇಳ್ತಿದ್ದೀರಿ ಸರ್. ಬಟ್ ಈ ಕಾಯುವ ಪ್ರಕ್ರಿಯೆನೇ ಸಾಕಷ್ಟು ಸಮಯ ತಗೊಳ್ತಿರೋದೇ ಡೆಸ್ಪರೇಷನ್ ಕಾರಣವಾಗ್ತಾ ಇದೆಯಾ ಅಂತ ಹೇಳಿ. ಕೆಲವರು ಹೇಳ್ತಾರೆ ಅಧಿವೇಶನ ತನಕ ಮಾತ್ರ ಈ ಒಗ್ಗಟ್ಟು, ಅಧಿವೇಶನ ಆದ ನಂತರದಲ್ಲಿ ಮತ್ತೊಂದು ಸುತ್ತಿನ ದಂಡಯಾತ್ರೆ ಪ್ರಾರಂಭ ಆಗುತ್ತೆ, ಅಧಿವೇಶನ ನಂತರದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಮತ್ತಷ್ಟು ಹೈಪರ್ ಆಗುತ್ತೆ. ವಿರೋಧ ಪಕ್ಷದವ್ರು ನೇರವಾಗಿ ಮಾತನಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿ ವಿಚಾರನೇ ಚರ್ಚೆಗೆ ಬರ್ತಾ ಇದೆ ಪದೇ ಪದೇ. ಅಲ್ಲ, ವಿರೋಧ ಪಕ್ಷದವರು ಬಹುಶಃ ನಿರೀಕ್ಷೆನಲ್ಲಿದ್ದಾರೆ, ಏನೋ ಒಂದು ಆಗ್ತದೆ, ಜಗಳ ಆಡ್ಕೊಳ್ತಾರೆ, ಒಗ್ಗಟ್ಟಿನಲ್ಲಿದ್ದಾರಲ್ಲಪ್ಪ ಅಂತ ಅವ್ರ ಪಾಪ ನೋಡೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ ನಮ್ಮ ಒಗ್ಗಟ್ಟನ್ನ. ಆದರೆ ಪಕ್ಷದ ಒಳಗಿದ್ದು ನಾನು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದೇನೆ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಆ ರೀತಿಯಾದಂಥ ಯಾವುದೇ ಇದಿಲ್ಲ. ಮತ್ತು ನಿರ್ಣಯಗಳು ಅಂತ ಹೇಳಿದ್ರೆ ನಿರ್ಣಯದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಯಾವ ನಿರ್ಣಯನೂ ಕೂಡ ತಗೊಳ್ಳೋದಿಲ್ಲ ಹೈಕಮಾಂಡು. ನಿರ್ಣಯದ ಅವಶ್ಯಕತೆ ಇದೆ ಅಂದರೆ ಅದು ತನ್ನದೇ ಆದಂಥ ಪ್ರಕ್ರಿಯೆಯನ್ನು ಅಳವಡಿಸ್ಕೊಂಡು ಅವರು ನಿರ್ಣಯಗಳನ್ನು ತಗೊಳ್ತಾರೆ. ಆದರೆ ಈಗ ಈ ಏನು ಚರ್ಚೆಗಳಾಗ್ತಾ ಇದೆ ಇದು ಅಪ್ರಸ್ತುತ ಅಂತ ನನ್ನ ಭಾವನೆ. ಸರಿ. ಈ ಡಿ.ಸಿ.ಎಂ ಆಗಿರುವ ಡಿ.ಕೆ. ಶಿವಕುಮಾರ್ ಅವರನ್ನ ಸಿ.ಎಂ ಮಾಡೋ ಪ್ರಯತ್ನ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆಯಾ? ಇಕ್ಬಾಲ್ ಹುಸೇನ್ ಥರದವರು, ಚಲವರಾಯಸ್ವಾಮಿ ಥರದವರು ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಿದ್ದು, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿದ್ದು, ಅವ್ರನ್ನ ಮುಖ್ಯಮಂತ್ರಿ ಮಾಡೋ ಸಮಯ ಹತ್ರ ಬಂದಿದೆ ಅನ್ನೋ ರೀತಿಯಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ಮತದಾರರಿಗಂತೂ ಅನುಮಾನ ಬರ್ತಾ ಇದೆ, ಕಾಂಗ್ರೆಸ್ನಲ್ಲಿ ಒಂದು ಬಣ ಹೇಗಾದ್ರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿ. ತಾವು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಇಂಥ ಬೆಳವಣಿಗೆ ಪಕ್ಷದ ಒಳಗಾಗ್ತಿರೋದನ್ನ ಗಮನಿಸಿದ್ದೀರಾ? ಅಲ್ಲ, ಅದು ತಾವು ಹೇಳ್ತಾ ಇರೋವಂಥ ರೀತಿಯಲ್ಲಿ ಏನೂ ನಡೀತಾ ಇಲ್ಲ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥ ಒಂದು ಸಂಘಟನೆ, ಒಂದು ಸಂಸ್ಥೆ ಕೂಡ. ಮತ್ತು ಚುನಾವಣೆಗೆ ಹೋದಾಗ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ. ಅದರಲ್ಲಿ ಎಲ್ಲರೂ ಕೂಡ ನಾಯಕತ್ವವನ್ನು ವಹಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಮತ್ತು ಎಂ.ಬಿ. ಪಾಟೀಲ್ರವರು, ಈಶ್ವರ್ ಖಂಡ್ರೆ ಅವರು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ, ಈ ರೀತಿಯಾಗಿ ಮೊದಲನೇ ಹಂತದ ನಾಯಕರು, ಎರಡನೇ ಹಂತದ ನಾಯಕರು ಎಲ್ಲರೂ ಕೂಡ ಸೇರಿ ನಾವು ಚುನಾವಣೆಯನ್ನು ಎದುರಿಸಿರುವಂಥದ್ದು. ನಾಯಕತ್ವ ಬಂದಾಗ ಶಾಸಕರೆಲ್ಲ ಸೇರಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತು ಕೆಲವು ಶಾಸಕರು ಬಹುಶಃ ಬಯಸ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಆಗಬೇಕು ಅಂತ ಹೇಳುವಂಥ ಬಯಕೆ ಅವರಲ್ಲಿ ಇರ್ಬೋದು. ಅದು ತಪ್ಪು ಅಂತ ಕೂಡ ನಾವು ಹೇಳೋಕ್ಕಾಗಲ್ಲ. ಆದರೆ ಅದು ಅಲ್ಲಿಗೆ ಸೀಮಿತವಾಗಿದೆ ಹೊರತು ಯಾರೋ ಈಗ ಅದನ್ನು ಬದಲಾಯಿಸ್ಬಿಡ್ಬೇಕು, ನಾವು ಕೂತ್ಕೊಂಡು
ಏನಾದ್ರು ಒಂದು ಕ್ರಾಂತಿ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಎಲ್ಲೂ ಕೂಡ ಇಲ್ಲ. ಮತ್ತು ಇಬ್ಬರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಹೈಕಮಾಂಡಿನ ನಿರ್ಣಯ ಏನಿದೆ, ಯಾಕಂದರೆ ನಾವೆಲ್ಲರೂ ಕೂಡ ಪಕ್ಷದ ಚಿಹ್ನೆಯಲ್ಲಿ ಆಯ್ಕೆಯಾಗಿ ಬಂದಿರುವಂಥವ್ರು. ಸೊ ಪಕ್ಷ ಎಲ್ಲದಕ್ಕಿಂತ ಮೇಲು, ಯಾರೇ ವ್ಯಕ್ತಿ ಇರ್ಬೋದು, ಅವ್ರಿಗಿಂತ ಮೇಲೆ ಪಕ್ಷ ಇರ್ತದೆ. ಸೊ ಪಕ್ಷದ ಒಂದು ನಿರ್ಣಯ ಏನಿದೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳುವಂಥ ಮಾತನ್ನು ಎಲ್ಲ ಶಾಸಕರು ಹೇಳ್ತಾ ಇದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಅದರಿಂದ ಪಕ್ಷದ ನಿರ್ಣಯಗಳು ಯಾವ ಸಂದರ್ಭದಲ್ಲಿ ಅವ್ರಿಗೆ ತಗೊಳ್ತಾರೆ ಮತ್ತು ತಗೊಳ್ತಾರಾ ಇಲ್ವಾ ಇದೆಲ್ಲ ಕೂಡ ನಾವು ಕಾದು ನೋಡಬೇಕು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಚಟುವಟಿಕೆ ಅಥವಾ ಬಂಡಾಯ ಈ ರೀತಿಯಾದಂಥದ್ದು ಯಾವುದೂ ಕೂಡ ಖಂಡಿತವಾಗಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಕಾದ್ ನೋಡಬೇಕು ಅಂತ ನೀವು ಹೇಳ್ತಿದ್ದೀರಿ ಸರ್. ಬಟ್ ಈ ಕಾಯುವ ಪ್ರಕ್ರಿಯೆನೇ ಸಾಕಷ್ಟು ಸಮಯ ತಗೊಳ್ತಿರೋದೇ ಡೆಸ್ಪರೇಷನ್ ಕಾರಣವಾಗ್ತಾ ಇದೆಯಾ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅಧಿವೇಶನ ತನಕ ಮಾತ್ರ ಈ ಒಗ್ಗಟ್ಟು, ಅಧಿವೇಶನ ಆದ ನಂತರದಲ್ಲಿ ಮತ್ತೊಂದು ಸುತ್ತಿನ ದಂಡಯಾತ್ರೆ ಪ್ರಾರಂಭ ಆಗುತ್ತೆ, ಅಧಿವೇಶನ ನಂತರದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಮತ್ತಷ್ಟು ಹೈಪರ್ ಆಗುತ್ತೆ. ವಿರೋಧ ಪಕ್ಷದವ್ರು ನೇರವಾಗಿ ಮಾತನಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿ ವಿಚಾರನೇ ಚರ್ಚೆಗೆ ಬರ್ತಾ ಇದೆ ಪದೇ ಪದೇ. ಅಲ್ಲ, ವಿರೋಧ ಪಕ್ಷದವರು ಬಹುಶಃ ನಿರೀಕ್ಷೆನಲ್ಲಿದ್ದಾರೆ, ಏನೋ ಒಂದು ಆಗ್ತದೆ, ಜಗಳ ಆಡ್ಕೊಳ್ತಾರೆ, ಒಗ್ಗಟ್ಟಿನಲ್ಲಿದ್ದಾರಲ್ಲಪ್ಪ ಅಂತ ಅವ್ರ ಪಾಪ ನೋಡೋಕ್ಕಾಗ್ತಾಯಿಲ್ಲ ಅವ್ರ ಕೈನಲ್ಲಿ ನಮ್ಮ ಒಗ್ಗಟ್ಟನ್ನ. ಆದರೆ ಪಕ್ಷದ ಒಳಗಿದ್ದು ನಾನು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದೇನೆ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಆ ರೀತಿಯಾದಂಥ ಯಾವುದೇ ಇದಿಲ್ಲ. ಮತ್ತು ನಿರ್ಣಯಗಳು ಅಂತ ಹೇಳಿದ್ರೆ ನಿರ್ಣಯದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಯಾವ ನಿರ್ಣಯನೂ ಕೂಡ ತಗೊಳ್ಳೋದಿಲ್ಲ ಹೈಕಮಾಂಡು. ನಿರ್ಣಯದ ಅವಶ್ಯಕತೆ ಇದೆ ಅಂದರೆ ಅದು ತನ್ನದೇ ಆದಂಥ ಪ್ರಕ್ರಿಯೆಯನ್ನು ಅಳವಡಿಸ್ಕೊಂಡು ಅವರು ನಿರ್ಣಯಗಳನ್ನು ತಗೊಳ್ತಾರೆ. ಆದರೆ ಈಗ ಈ ಏನು ಚರ್ಚೆಗಳಾಗ್ತಾ ಇದೆ ಇದು ಅಪ್ರಸ್ತುತ ಅಂತ ನನ್ನ ಭಾವನೆ. ಸರಿ, ಈ DCM ಆಗಿರುವ DK ಶಿವಕುಮಾರ್ ಅವರನ್ನ CM ಮಾಡೋ ಪ್ರಯತ್ನ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆಯಾ? ಇಕ್ಬಾಲ್ ಹುಸೇನ್ ಥರದವರು, ಚಲವರಾಯಸ್ವಾಮಿ ಥರದವರು ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಿದ್ದು, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಿದ್ದು, ಅವ್ರನ್ನ ಮುಖ್ಯಮಂತ್ರಿ ಮಾಡೋ ಸಮಯ ಹತ್ರ ಬಂದಿದೆ ಅನ್ನೋ ರೀತಿಯಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ಮತದಾರರಿಗಂತೂ ಅನುಮಾನ ಬರ್ತಾ ಇದೆ, ಕಾಂಗ್ರೆಸ್ನಲ್ಲಿ ಒಂದು ಬಣ ಹೇಗಾದರೂ ಮಾಡಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಿದೆ ಅಂತ ಹೇಳಿ. ತಾವು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಇಂಥ ಬೆಳವಣಿಗೆ ಪಕ್ಷದ ಒಳಗಾಗ್ತಿರೋದನ್ನ ಗಮನಿಸಿದ್ದೀರಾ? ಅಲ್ಲ, ಅದು ತಾವು ಹೇಳ್ತಾ ಇರೋವಂಥ ರೀತಿಯಲ್ಲಿ ಏನೂ ನಡೀತಾ ಇಲ್ಲ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂಥ ಒಂದು ಸಂಘಟನೆ, ಒಂದು ಸಂಸ್ಥೆ ಕೂಡ. ಮತ್ತು ಚುನಾವಣೆಗೆ ಹೋದಾಗ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ. ಅದರಲ್ಲಿ ಎಲ್ಲರೂ ಕೂಡ ನಾಯಕತ್ವವನ್ನು ವಹಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಮತ್ತು MB ಪಾಟೀಲ್ರವರು, ಈಶ್ವರ್ ಖಂಡ್ರೆ ಅವರು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ, ಈ ರೀತಿಯಾಗಿ ಮೊದಲನೇ ಹಂತದ ನಾಯಕರು, ಎರಡನೇ ಹಂತದ ನಾಯಕರು ಎಲ್ಲರೂ ಕೂಡ ಸೇರಿ ನಾವು ಚುನಾವಣೆಯನ್ನು ಎದುರಿಸಿರುವಂಥದ್ದು. ನಾಯಕತ್ವ ಬಂದಾಗ ಶಾಸಕರೆಲ್ಲ ಸೇರಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಮತ್ತು ಕೆಲವು ಶಾಸಕರು ಬಹುಶಃ ಬಯಸ್ಬೋದು DK ಶಿವಕುಮಾರ್ ಅವರು ಆಗಬೇಕು ಅಂತ ಹೇಳುವಂಥ ಬಯಕೆ ಅವರಲ್ಲಿ ಇರ್ಬೋದು, ಅದು ತಪ್ಪು ಅಂತ ಕೂಡ ನಾವು ಹೇಳೋಕ್ಕಾಗಲ್ಲ. ಆದರೆ ಅದು ಅಲ್ಲಿಗೆ ಸೀಮಿತವಾಗಿದೆ ಹೊರತು ಯಾರೋ ಈಗ ಅದನ್ನು ಬದಲಾಯಿಸ್ಬಿಡ್ಬೇಕು, ನಾವು ಕೂತ್ಕೊಂಡು ಏನಾದ್ರು ಒಂದು ಕ್ರಾಂತಿ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಎಲ್ಲೂ ಕೂಡ ಇಲ್ಲ. ಮತ್ತು ಇಬ್ಬರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಹೈಕಮಾಂಡಿನ ನಿರ್ಣಯ ಏನಿದೆ, ಯಾಕಂದರೆ ನಾವೆಲ್ಲರೂ ಕೂಡ ಪಕ್ಷದ ಚಿಹ್ನೆಯಲ್ಲಿ ಆಯ್ಕೆಯಾಗಿ ಬಂದಿರುವಂಥವ್ರು. ಸೊ ಪಕ್ಷ ಎಲ್ಲದಕ್ಕಿಂತ ಮೇಲು, ಯಾರೇ ವ್ಯಕ್ತಿ ಇರ್ಬೋದು, ಅವ್ರಿಗಿಂತ ಮೇಲೆ ಪಕ್ಷ ಇರ್ತದೆ. ಸೊ ಪಕ್ಷದ ಒಂದು ನಿರ್ಣಯ ಏನಿದೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳುವಂಥ ಮಾತನ್ನು ಎಲ್ಲ ಶಾಸಕರು ಹೇಳ್ತಾ ಇದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಅದರಿಂದ ಪಕ್ಷದ ನಿರ್ಣಯಗಳು ಯಾವ ಸಂದರ್ಭದಲ್ಲಿ ಅವ್ರಿಗೆ ತಗೊಳ್ತಾರೆ ಮತ್ತು ತಗೊಳ್ತಾರಾ ಇಲ್ವಾ ಇದೆಲ್ಲ ಕೂಡ ನಾವು ಕಾದು ನೋಡಬೇಕು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಚಟುವಟಿಕೆ ಅಥವಾ ಬಂಡಾಯ ಈ ರೀತಿಯಾದಂಥದ್ದು ಯಾವುದೂ ಕೂಡ ಖಂಡಿತವಾಗಿಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಕಾದ್ ನೋಡಬೇಕು ಅಂತ ನೀವು ಹೇಳ್ತಿದ್ದೀರಿ ಸರ್. ಬಟ್ ಈ ಕಾಯುವ ಪ್ರಕ್ರಿಯೆನೇ ಸಾಕಷ್ಟು ಸಮಯ ತಗೊಳ್ತಿರೋದೇ ಡೆಸ್ಪರೇಷನ್ ಕಾರಣವಾಗ್ತಾ ಇದೆಯಾ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅಧಿವೇಶನ ತನಕ ಮಾತ್ರ ಈ ಒಗ್ಗಟ್ಟು, ಅಧಿವೇಶನ ಆದ ನಂತರದಲ್ಲಿ ಮತ್ತೊಂದು ಸುತ್ತಿನ ದಂಡಯಾತ್ರೆ ಪ್ರಾರಂಭ ಆಗುತ್ತೆ, ಅಧಿವೇಶನ ನಂತರದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಮತ್ತಷ್ಟು ಹೈಪರ್ ಆಗುತ್ತೆ. ವಿರೋಧ ಪಕ್ಷದವ್ರು ನೇರವಾಗಿ ಮಾತನಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿ ವಿಚಾರನೇ ಚರ್ಚೆಗೆ ಬರ್ತಾ ಇದೆ ಪದೇ ಪದೇ. ಅಲ್ಲ, ವಿರೋಧ ಪಕ್ಷದವರು ಬಹುಶಃ ನಿರೀಕ್ಷೆನಲ್ಲಿದ್ದಾರೆ, ಏನೋ ಒಂದು ಆಗ್ತದೆ, ಜಗಳ ಆಡ್ಕೊಳ್ತಾರೆ, ಒಗ್ಗಟ್ಟಿನಲ್ಲಿದ್ದಾರಲ್ಲಪ್ಪ ಅಂತ ಅವ್ರ ಪಾಪ ನೋಡೋಕ್ಕಾಗ್ತಾಯಿಲ್ಲ ಅವ್ರ ಕೈನಲ್ಲಿ ನಮ್ಮ ಒಗ್ಗಟ್ಟನ್ನ. ಆದರೆ ಪಕ್ಷದ ಒಳಗಿದ್ದು ನಾನು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದೇನೆ
ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಆ ರೀತಿಯಾದಂಥ ಯಾವುದೇ ಇದಿಲ್ಲ. ಮತ್ತು ನಿರ್ಣಯಗಳು ಅಂತ ಹೇಳಿದ್ರೆ ನಿರ್ಣಯದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಯಾವ ನಿರ್ಣಯನೂ ಕೂಡ ತಗೊಳ್ಳೋದಿಲ್ಲ ಹೈಕಮಾಂಡು. ನಿರ್ಣಯದ ಅವಶ್ಯಕತೆ ಇದೆ ಅಂದರೆ ಅದು ತನ್ನದೇ ಆದಂಥ ಪ್ರಕ್ರಿಯೆಯನ್ನು ಅಳವಡಿಸ್ಕೊಂಡು ಅವರು ನಿರ್ಣಯಗಳನ್ನು ತಗೊಳ್ತಾರೆ. ಆದರೆ ಈಗ ಈ ಏನು ಚರ್ಚೆಗಳಾಗ್ತಾ ಇದೆ ಇದು ಅಪ್ರಸ್ತುತ ಅಂತ ನನ್ನ ಭಾವನೆ.